ಆಸ್ಟ್ರೇಲಿಯಾ ಮತ್ತು ದಕ್ಷಿಣ ಆಫ್ರಿಕಾ ತಂಡಗಳು ಲಾರ್ಡ್ಸ್ನಲ್ಲಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ನಲ್ಲಿ ಸೆಣಸಾಡ್ತಿವೆ. ಆಸ್ಟ್ರೇಲಿಯಾ ತಂಡ ಇದೀಗ ಸತತ 2ನೇ ಬಾರಿಗೆ ಪ್ರಶಸ್ತಿ ಗೆಲ್ಲುವ ಗುರಿಯಲ್ಲಿದೆ. ಪ್ಯಾಟ್ ಕಮಿನ್ಸ್ ನೇತೃತ್ವದ ತಂಡವು 2023ರ ಆವೃತ್ತಿಯಲ್ಲಿ ಭಾರತವನ್ನ ಸೋಲಿಸಿತ್ತು. ಇನ್ನು ದಕ್ಷಿಣ ಆಫ್ರಿಕಾ ತಂಡ 1998ರ ನಂತರ ಮೊದಲ ಐಸಿಸಿ ಟ್ರೋಫಿಗಾಗಿ ಎದುರು ನೋಡ್ತಿದೆ. ಆದರೆ ಮೊದಲ ದಿನವೇ ಹರಿಣಗಳ ದಾಳಿಗೆ ಆಸೀಸ್ ಪಡೆ ಕಂಗಾಲಾಗಿದೆ. ಮೊದಲ ದಿನ ಬ್ಯಾಟಿಂಗ್ಗೆ ಇಳಿದ ಆಸ್ಟ್ರೇಲಿಯಾ ಪಡೆ ದಕ್ಷಿಣ ಆಫ್ರಿಕಾದ ಕಗಿಸೋ ರಬಡ ಮತ್ತು ಮಾರ್ಕೋ ಜಾನ್ಸನ್ ದಾಳಿಗೆ ಅಲ್ಪ ಮೊತ್ತಕ್ಕೆ ಆಲ್ಔಟ್ ಆಗಿದೆ. ಕಗಿಸೋ ರಬಡ 5 ವಿಕೆಟ್ ಮತ್ತು ಮಾರ್ಕೋ ಜಾನ್ಸನ್ 3 ವಿಕೆಟ್ ಪಡೆದ್ರೆ ಕೇಶವ್ ಮಹಾರಾಜ್, ಎಡಮ್ ಮಾರ್ಕ್ರಮ್ ತಲಾ 1 ವಿಕೆಟ್ ಪಡೆದ್ರು. ಇನ್ನು ಆಸ್ಟ್ರೇಲಿಯಾ ಪರ ಸ್ಟೀವನ್ ಸ್ಮಿತ್ 66 ರನ್, ವೆಬ್ಸ್ಟರ್ 72 ರನ್ ಗಳಿಸಿದ್ರೆ ಇನ್ನುಳಿದವರು ಅಲ್ಪ ಮೊತ್ತ ಪೇರಿಸಿ ಔಟ್ ಆದ್ರು. 212 ರನ್ ಗಳಿಸುವಷ್ಟರಲ್ಲಿ ಆಸೀಸ್ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡು ಆಲ್ಔಟ್ ಆಯ್ತು. ಇನ್ನು ಇನ್ನಿಂಗ್ಸ್ ಆರಂಭಿಸಿದ ಸೌತ್ ಆಫ್ರಿಕಾ ಆರಂಭದಲ್ಲಿ ಮಾರ್ಕ್ರಮ್ ವಿಕೆಟ್ ಕಳೆದುಕೊಂಡು ಆಘಾತ ಅನುಭವಿಸಿದೆ.